ರಾಜ್ಯದಲ್ಲಿ ಸಚಿವ ಸಂಪುಟ ಪುನಾರಚನೆ ಆಗುತ್ತೋ ಆಗಲ್ವೋ ಅನ್ನೋ ಚರ್ಚೆ ಜೋರಾಗ್ತಾ ಇದೆ. ಅದಾಗಲೇ ಸಿಎಂ ಡಿಸಿಎಂ ಇಬ್ಬರು ದೆಹಲಿ ತಲುಪಿ ಆಗಿದೆ. ಹೈಕಮಾಂಡ್ ಹಂತದಲ್ಲಿ ಮಾತುಕತೆ ಕೂಡ ನಡೀತಾ ಇದೆ. ಇದರ ಮಧ್ಯೆ ರಾಜ್ಯದಲ್ಲಿ ಪ್ರಿಯಾಂಕ್ ಖರ್ಗೆ ಹೊಸ ಬಾಂಬ್ ಅನ್ನು ಹಾಕಿದ್ದಾರೆ. ಸದ್ಯಕ್ಕೆ ಪುನರ್ರಚನೆ ಆಗಲ್ಲ ಸಚಿವ ಸಂಪುಟ. ಹೈಕಮಾಂಡ್ ಶಂಕದಿಂದ ಬಂದ್ರಷ್ಟೇ ತೀರ್ಥ. ಇನ್ನೇನು ಸಂಪುಟ ಸೇರ್ತೀವಿ, ಸಚಿವರಾಗ್ತೀವಿ ಅಂದುಕೊಂಡಿರೋ ಶಾಸಕರಿಗೆ ಇದರಿಂದ ಕೊಂಚ ನಿರಾಸೆಯಾಗಬಹುದು. ಯಾಕಂದ್ರೆ ಸಚಿವ ಪ್ರಿಯಾಂಕ ಖರ್ಗೆ ಪ್ರಕಾರ ಸದ್ಯಕ್ಕಂತೂ ಸಂಪುಟ ಪುನರ್ರಚನೆ ಆಗಲ್ವಂತೆ. ಹೌದು, ರಾಜ್ಯ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ನಕಾರ ವ್ಯಕ್ತಪಡಿಸಿದೆ. ಯಾರು ಏನಾದ್ರೂ ಹೇಳಬಹುದು, ಮೇಲಿಂದ ಆಗಬೇಕಲ್ಲ ಅಂತ ಸಚಿವ ಪ್ರಿಯಾಂಕ ಖರ್ಗೆ ಹೇಳಿದ್ರು. ಸದ್ಯಕ್ಕೆ ರಾಜ್ಯದಲ್ಲಿ ಸಂಪುಟ ವಿಸ್ತರಣೆ ಇಲ್ಲ. ನನಗಿರೋ ಮಾಹಿತಿ ಪ್ರಕಾರ ಸಂಪುಟ ವಿಸ್ತರಣೆ ಇಲ್ಲ ಎಂದರು. ಯಾರೇನು ಹೇಳಿದ್ರು ಮೇಲಿಂದ ಬರ್ಬೇಕಲ್ರಿ, ಶಂಕದಿಂದ ಬಂದ್ರೇನೆ ತೀರ್ಥ ಅಲ್ಲ. ಈಗ ಮಂತ್ರಿಗಳ ಮೌಲ್ಯಮಾಪನ ಮಾಡೋ ತಪ್ಪ ಇಲ್ಲ ಅಲ್ಲ. ಅದು ಪ್ರತಿ 3 ತಿಂಗಳಿಗೆ 4 ತಿಂಗಳಿಗೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂತ್ಕೊಂಡು ಬಜೆಟ್ ಪ್ಯಾರಾನಲ್ಲಿ ಯಾವ್ದು ಅನುಷ್ಠಾನಕ್ಕೆ ತಂದಿದ್ರೆ ಅದು ಇದು ಚರ್ಚೆ ಆಗ್ತಾನೆ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಅಯ್ಯೋ ನನಗೆ ಮಾಹಿತಿ ಇದೆ ಅಂತ ಹೇಳ್ತಾ ಇದ್ದೀನಲ್ಲಿ. ಸಿಎಂ ಸಿದ್ದರಾಮಯ್ಯ ಜಸ್ಟ್ ದೆಹಲಿಗಷ್ಟೇ ಹೋಗಿಲ್ಲ, ದೆಹಲಿ ಜೊತೆ ಜಾರ್ಖಂಡ್ ಸಹ ಹೋಗಿದ್ದಾರೆ. ಸಚಿವ ಸಂಪುಟ ಚರ್ಚೆಗಾಗಿ ಹೋಗಿಲ್ಲ ಅಂದಿದ್ದಾರೆ. ಒಂದು ವೇಳೆ ಸಂಪುಟ ಪುನರಚನೆ ಆಗೋದೇ ಆದ್ರೆ ಅದಕ್ಕೊಂದಿಷ್ಟು ಮಾನದಂಡ ಇರುತ್ತೆ. ಈ ಸತ್ಯವು ಏನು ಗುಟ್ಟಾಗಿ ಉಳಿದಿಲ್ಲ. ಕಾಂಗ್ರೆಸ್ನಲ್ಲಿ ಸಂಪುಟ ಸರ್ಜರಿ ಲೆಕ್ಕಾಚಾರ ಇನ್ನೂ ನಿಂತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾಡ್ತಾ ಇದೆ ಸಿದ್ದರಾಮಯ್ಯ ಸಮಾವೇಶ ಅಲ್ಲ, ಇದು ಕಾಂಗ್ರೆಸ್ ಸಮಾವೇಶವನ್ನು ನಡೆಸೋದಕ್ಕೆ ಕಾಂಗ್ರೆಸ್ ಟೇಕ್ ಓವರ್ ಮಾಡ್ತಾ ಇದೆ. ಸ್ವಾಭಿಮಾನಿ ಸಮಾವೇಶವನ್ನು ನಡೆಸೋದಕ್ಕೆ ಆ ಒಂದು ಪತ್ರ ನಿಮಗೆ ತೋರಿಸ್ತಾ ಇದ್ದೀವಿ. 1ನೇ ತಾರೀಕು KPCC ಕಚೇರಿಯಲ್ಲಿ ಸಭೆಯನ್ನು ಕರೆದಿದ್ದಾರೆ ಚರ್ಚೆ ಮಾಡೋದಕ್ಕೆ. DK ಶಿವಕುಮಾರ್ ಅವರು ಎಲ್ಲ ಶಾಸಕರು ಕೂಡ ಹಾಜರಿರಬೇಕು ಅಂತೇಳಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ಮೊನ್ನೆ ಕೂಡ ನೀವು ಆ ಒಂದು ಡಾಕ್ಯುಮೆಂಟನ್ನು ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಮಾಡುವಂತೆ ಮಾಡಿದ್ರಿ. ಇದು ಕೂಡ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಮೊನ್ನೆಯ ಪತ್ರ ಅದಾದ ಬಳಿಕ ಈ ಬೆಳವಣಿಗೆನ ಅಥವಾ ಕಾಂಗ್ರೆಸ್ ಪಾಳದಲ್ಲಿ 2 ಬಣ ಇದೆ ಅಂತೇಳಿ ತೋರಿಸ್ಕೊಳ್ಳಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಬೆಳವಣಿಗೆನ ಅಥವಾ ಕಾಂಗ್ರೆಸ್ ಪಾಳದಲ್ಲಿ ಎಲ್ಲವೂ ಸರಿಯಾಗಿದೆ ಅಂತ ತೋರಿಸ್ಕೊಡೋದಕ್ಕೆ ಈ ಬೆಳವಣಿಗೆನ? ವಿಜಯ್, ನಾಗೇಂದ್ರ ಬಾಬು, ಸಿದ್ದರಾಮಯ್ಯ ಅವರ ಬೆಂಬಲಿಗರು ಆಯೋಜಿಸಿದ್ದಂತಹ ಸ್ವಾಭಿಮಾನ ಸಮಾವೇಶ, ಸಿದ್ದರಾಮಯ್ಯ ಅವರ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಂಥ ಸ್ವಾಭಿಮಾನ ಸಮಾವೇಶಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ, ಅದರಲ್ಲೂ DK ಶಿವಕುಮಾರ್ ಬಣದಲ್ಲಿ ಸಾಕಷ್ಟು ಆಕ್ರೋಶ ಮತ್ತು ಆಕ್ಷೇಪ ವ್ಯಕ್ತವಾಗಿತ್ತು. ಇದರ ಬೆನ್ನಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಪತ್ರವನ್ನು ಬರೆದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಅಂತಿಮವಾಗಿ ಹೈಕಮಾಂಡ್ ಸೂಚನೆ ಮೇರೆಗೆ ಈಗ KPCC ಪಕ್ಷ ಸಿದ್ದರಾಮಯ್ಯ ಬೆಂಬಲಿಗರ ಸ್ವಾಭಿಮಾನ ಸಮಾವೇಶ ಸಂಪೂರ್ಣವಾಗಿ ಟೇಕ್ ಓವರ್ ಮಾಡಿರುವಂಥದ್ದು. ಅಧಿಕೃತವಾಗಿ ಈಗ KPCC ಅಧ್ಯಕ್ಷ DK ಶಿವಕುಮಾರ್ ಅಧಿಕೃತವಾಗಿ ಪತ್ರವನ್ನು ಬರೆದಿರುವಂಥದ್ದು. ಹಾಸನದಲ್ಲಿ ಆಯೋಜಿಸಿರುವಂತಹ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಯೋಜಿಸಿರುವಂತಹ ಸಮಾವೇಶ ಸಂಬಂಧಪಟ್ಟಂತೆ ಪೂರ್ವಭಾವಿ ಸಭೆಯನ್ನು KPCC ಕಚೇರಿಯಲ್ಲಿ ಕರೆದಿರುವಂಥದ್ದು. ಆ ಭಾಗದ ಅಂದರೆ ಹಾಸನ, ಮೈಸೂರು, ಚಿಕ್ಕಮಗಳೂರು ಆ ಭಾಗದ ಎಲ್ಲ ಶಾಸಕರುಗಳು, ಮಾಜಿ ಶಾಸಕರುಗಳು ಮತ್ತು ಪರಾಜಿತ ಅಭ್ಯರ್ಥಿಗಳು ಎಲ್ಲರೂ ಕೂಡ ಸಭೆಗೆ ಬರಬೇಕಂತ ಅಧಿಕೃತವಾಗಿ ಸೂಚನೆ ಕೊಡುವ ಮೂಲಕ ಸಿದ್ದರಾಮಯ್ಯ ಅವ್ರಿಗೂ ಸಂದೇಶ ಕೊಟ್ಟಿರುವಂಥದ್ದು, ಸಿದ್ದರಾಮಯ್ಯ ಬೆಂಬಲಿಗರು ಕೂಡ ಸಂದೇಶ ಕೊಟ್ಟಿರುವಂಥದ್ದು. ಇಂದು ಈಗ ಅಧಿಕೃತವಾಗಿ KPCC ವತಿಯಿಂದ ಅಧಿಕೃತ ಪ್ರಕಟಣೆ ಹೊರಡಿಸಿರುವಂಥದ್ದು. KPCC ವತಿಯಿಂದ, ಪಕ್ಷದ ವತಿಯಿಂದ ಸಭೆ ಆಯೋಜನೆ ಅಂತ ಹೇಳುವ ಮೂಲಕ ಯಾರ್ಯಾರು ಸಿದ್ದರಾಮಯ್ಯ ಬೆಂಬಲಿಗರು ಮತ್ತು ಸಿದ್ದರಾಮಯ್ಯ ಅವರ ಹಿಂದುಳಿದ ಮತ್ತು ದಲಿತ ವರ್ಗಗಳ ಸಂಘಟನೆಗಳು ಅಂತ ಏನು ಸಭೆಯನ್ನು ಸಮಾವೇಶನ ಆಯೋಜನೆ ಮಾಡೋಕ್ಕೆ ಮುಂದಾಗಿತ್ತು, ಈಗ ಅವರೆಲ್ಲರೂ ಕೂಡ KPCCಗೆ ಬರಬೇಕು. ಈ ಮೂಲಕ ಒಂದು ಸಿದ್ದರಾಮಯ್ಯ ಬೆಂಬಲಿಗರಿಗೆ ಒಂದು ಸಂದೇಶವನ್ನು ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ KPCC ವತಿಯಿಂದ ಸಭೆ ಆಯೋಜನೆ ಮಾಡುವ ಮೂಲಕ ಒಂದಷ್ಟು ಎಲ್ಲ ಊಹಾಪೋಹಗಳಿಗೆ ತೆರೆಯನ್ನು ಎಳೆದಿರುವಂಥದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತೊಂದು ಯತ್ನಾಳ್ ಅವರ ಬಣ. ಇವರ ಬಣದಲ್ಲಿ ಒಂದಷ್ಟು ಜನ ಸ್ಥಾನಮಾನ ಇಲ್ಲದಂಥವರು, ಚುನಾವಣೆಯಲ್ಲಿ ಸೋತಂಥವರು ಈಗ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಿದ್ದಾರೆ. ಹಾಗಾದರೆ ವಿಜೇಂದ್ರ ಬಣದಲ್ಲಿರುವಂಥವ್ರು ಯಾರ್ಯಾರು, ಯತ್ನಾಳ್ ಅವರ ಬಣದಲ್ಲಿ ಕಾಣಿಸ್ಕೊಳ್ತಿರೋದು ಯಾರು, ಕ್ವಿಕ್ಕಾಗಿ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಇಲ್ಲಿ ಪ್ರಮುಖವಾಗಿ ಇವತ್ತು ಯಾವಾಗ ವಕ್ಫ್ ವಿಚಾರವಾಗಿ
ಬೇರೆ ಬೇರೆಯಾಗಿ ಹೋರಾಟಗಳು ಶುರುವಾಯಿತು, ಅಲ್ಲಿ ಯತ್ನಾಳ್ ಅವರ ಕೊಟ್ಟಂಥ ಹೇಳಿಕೆಗಳು ಒಂದಷ್ಟು ಜನರನ್ನು ಕೆರಳಿಸುವಂತಾಯಿತು, ಅನೇಕ ಜನರನ್ನು ಕೆರಳಿಸುವಂತಾಗಿತ್ತು. ತಕ್ಷಣ ಅಲರ್ಟ್ ಆಗುವಂಥ ಇಲ್ಲಿ ರೇಣುಕಾಚಾರ್ಯ ಅಂಡ್ ಟೀಮ್ ಯತ್ನಾಳ್ ವಿರುದ್ಧನೇ ಅವರು ಕೆಂಡ ಕಾರ್ದಕ್ಕೆ ಶುರು ಮಾಡ್ತಾರೆ. ನೋಡಿ, ಇಲ್ಲಿ ಇಬ್ಬರು ಕೂಡ ಸೋತಂತವ್ರು. ಯಾವ ರೀತಿಯಾಗಿ ಅಂತ ಹೇಳ್ತೀವಿ. ಒಂದು MP ರೇಣುಕಾಚಾರ್ಯ ಅವರು ಸೋತರು ಕಳೆದ ಬಾರಿ ಚುನಾವಣೆಯಲ್ಲಿ ಹೊನ್ನಾಳಿ ಕ್ಷೇತ್ರದಿಂದ, ಇವರು ಸೋತಿದ್ದಾರೆ. ಮತ್ತೊಂದು ಕಡೆ JM ಸಿದ್ದೇಶ್ವರ್ ಅವರು, ಅವ್ರಿಗೆ ಟಿಕೆಟ್ ಸಿಗಲಿಲ್ಲ, ಅಂದರೆ ಪತ್ನಿಗೆ ಟಿಕೆಟ್ ಕೊಟ್ಟರು, ಪತ್ನಿಗೆ ಟಿಕೆಟ್ ಕೊಡಿಸಿದ್ರು. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಪತ್ನಿ ಕೂಡ ಸೋಲುವಂತಾಗಿತ್ತು. ಈಗ JM ಸಿದ್ದೇಶ್ವರ್ ಅವರು ಒಂದು ಕಡೆ ಯತ್ನಾಳ್ ಪರವಾಗಿ ಬ್ಯಾಟನ್ನು ಬೀಸಿದ್ದಾರೆ. ಹಾಗಾಗಿ ಯತ್ನಾಳ್ ಬಣದಲ್ಲೇ ಗುರುತಿಸ್ಕೊಳ್ತಿದ್ದಾರೆ. ನಮ್ಮ ಸೋಲಿಗೆ ಕಾರಣ BJP ರಾಜ್ಯಾಧ್ಯಕ್ಷರು ಅಂತೇಳಿ ಅವರು ಒಂದಷ್ಟು ಮನಸ್ತಾಪವನ್ನು ಹೊರ ಹಾಕಿದ್ದು ಉಂಟು. ಈ ಒಂದು ಇಬ್ಬರು ಕೂಡ ಒಂದು ಕಡೆ ಸೋಲನ್ನು ಅನುಭವಿಸಿದ್ರು ಕೂಡ ಅವರು ಈಗ ಇಬ್ಬರ ಪರವಾಗಿ ಅವರವರಿಗೆ ಬೇಕಾದವರ ಪರವಾಗಿ ಮಾತುಗಳನ್ನು ಆಡ್ತಿದ್ದಾರೆ. ಇನ್ನು ನೆಕ್ಸ್ಟ್ ಟೀಮ್ ಸೋಮಶೇಖರ್ ರೆಡ್ಡಿ ಜೊತೆಗೆ ರಮೇಶ್ ಜಾರಕಿಹೊಳಿ. ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಗೆದ್ದಿದ್ದಾರೆ, ಶಾಸಕರಿದ್ದಾರೆ, ಅವ್ರು ಸೋತಿಲ್ಲ. ಆದರೆ ಸೋಮಶೇಖರ್ ರೆಡ್ಡಿ ಸೋತಿದ್ದಾರೆ. ಆದರೆ ಇಲ್ಲಿ ಸ್ಥಾನಮಾನಕ್ಕೋಸ್ಕರ BJPನಾಗೆ ಗೆದ್ದಿದ್ರು ಕೂಡ ರಮೇಶ್ ಜಾರಕಿಹೊಳಿ ಅವರಿಗೆ ಸರಿಯಾದಂಥ ಒಂದು ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋದು ಅವರಲ್ಲಿ ಅಸಮಾಧಾನ ಎದ್ದು ಕಾಣ್ತಾ ಇದೆ. ಯಾವ ಮಟ್ಟಿಗೆ ಅಂತಂದರೆ ತಾನು ಪಕ್ಷದಲ್ಲಿ ಇದ್ದೀನಿ ಅನ್ನೋದು ತೋರಿಸ್ಕೊಳ್ತಾರೆ ಅಷ್ಟೇ, ಆದರೆ ಪಕ್ಷದ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಕಾಣಿಸೋದಕ್ಕೆ ಸಿಗೋದೇ ಇಲ್ಲ. ಇನ್ನು ಮುಂದಿನ ಟೀಮ್ ಯಾವುದು ಅಂತಂದರೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಅರವಿಂದ ಲಿಂಬಾವಳಿ. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಂತೂ ಕಳೆದ ಒಂದು 10 ದಿನದ ಈಚೆಗೆ ದೊಡ್ಡ ಮಟ್ಟದಲ್ಲಿ ಹೇಳಿಕೆಗಳನ್ನು ಕೊಡ್ತಾರೆ. ಅದು ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನು ಸೃಷ್ಟಿಯಾಗುವಂಥ ರೀತಿಯಲ್ಲೇ ಅವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇಷ್ಟು ದಿನ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ ಅವರು. ಅರವಿಂದ ಲಿಂಬಾವಳಿ ಅವರು ಟಿಕೆಟ್ ಅವ್ರಿಗೆ ಸಿಗಲಿಲ್ಲ, ಅವ್ರ ಪತ್ನಿಗೆ ಟಿಕೆಟನ್ನು ಕೊಡಿಸಿದ್ರು. ಆದರೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರು ಇಷ್ಟು ದಿನ ಎಲ್ಲಿದ್ದರು ಅಂತಲೇ ಯಾರಿಗೂ ಗೊತ್ತಿರಲಿಲ್ಲ, ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಈಗ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದೀರಿ, ಯಾವ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತೇಳಿ. ಅರವಿಂದ್ ಲಿಂಬಾವಳಿ ಅವರು ಕೂಡ ಸಚಿವರಾಗಿದ್ದಂಥವ್ರು, ಅವ್ರಿಗೂ ಕೂಡ ಪಕ್ಷದಲ್ಲಿ ಇವತ್ತು ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋ ಬೇಸರ ಇದೆ. ಇನ್ನು ವಿಜೇಂದ್ರ ಅವರ ಬಣದಲ್ಲಿ ಕಾಣಿಸ್ಕೊಳ್ತಿರೋ ಯಾರು ಅಂತಂದರೆ ಒಂದು BC ಪಾಟೀಲ್, ಮತ್ತೊಂದು ಕಡೆ BP ಹರೀಶ್. ಕಳೆದ ಬಾರಿ ಸೋತಿರುವಂಥ ನಾಯಕರು. ಮೊದಲಿನಿಂದಲೂ ಕೂಡ ವಿಜೇಂದ್ರ ವಿರುದ್ಧ BP ಹರೀಶ್ ಅವರು ಧ್ವನಿ ಎತ್ತುತ್ತಲೇ ಬಂದಿದ್ದಾರೆ. BC ಪಾಟೀಲ್ ಅವರು ಈಗ ರೇಣುಕಾಚಾರ್ಯ ಅವರು ಎಲ್ಲೇ ಇದ್ದರೂ ಕೂಡ, ಎಲ್ಲೇ ಹೇಳಿಕೆಯನ್ನು ಕೊಡ್ತಾರೆ ಕೂಡ, ಅವರು ಕೂಡ ಕಾಣಿಸ್ಕೊಳ್ತಾ ಇರುವಂಥ ದೃಶ್ಯಾವಳಿಗಳು ಕಂಡುಬರ್ತಾ ಇದೆ. ಇನ್ನು ಹರ್ತಾಳ್ ಹಾಲಪ್ಪ ಜೊತೆಗೆ ಕುಮಾರ್ ಬಂಗಾರಪ್ಪ, ಇವರಿಬ್ಬರು ಕೂಡ, ಹರ್ತಾಳು ಹಾಗೂ ಇವ್ರಿಗೂ ಕೂಡ BJPಯಲ್ಲಿ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಅಂತೇಳಿ ಯಾರು ಕುಮಾರ್ ಬಂಗಾರಪ್ಪ ಅವರು ಅಸಮಾಧಾನವನ್ನು ಹೊರ ಹಾಕಿದ್ದಾರೆ. ಇನ್ನು ಹರ್ತಾಳ್ ಹಾಲಪ್ಪ ಅವರು ಆಗಲ್ಲ, ಬಹಳ ದಿನಗಳಿಂದ ಅವರು ಕೂಡ ಕಾಣಿಸ್ಕೊಂಡಿರಲಿಲ್ಲ. ಈಗ ಒಂದಷ್ಟು ಹೇಳಿಕೆಗಳನ್ನು ಕೊಡೋ ಮೂಲಕ ವಿಜೇಂದ್ರ ಬಣ ಅಂತೇಳಿ ಅವರೇ ಬಹಿರಂಗವಾಗಿ ತೋರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ.